ಫ್ರೆಂಡ್ಸ್, ಇವತ್ತು ಭಾನುವಾರ ಇನ್ನು ತಿನ್ನಬೇಕು. ಮಮ್ಮ ಮಲ್ಕಿದ್ದೆ. ಸರಿ, ಇವರು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಇವತ್ತು. ಯಾರು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು? ಏನದು ಏನದು? ಗೊರೆಲ್ಲ. ಸೊ ಇವಾಗ ಎದ್ವಿ 10:30, ಅಂದರೆ 9:30ಗೆಲ್ಲ ಎದ್ವಿ. 10:30 ತನಕ ಹಂಗೆ ಸುಮ್ಮನೆ ಮಲ್ಕೊಂಡೇ ಇದ್ದೀವಿ ಆಟ ಆಡ್ಕೊಂಡು. ಭಾನುವಾರ ಬೇರೆ ಅಲ್ವಾ, ಸೊ ಏನು ಕೆಲಸ ಇಲ್ಲ, ಅದಕ್ಕೆ ಹಂಗೆ ಸುಮ್ಮನೆ. ಚಂದು ಅನ್ನೋ ಎದ್ದಿದ್ದಾರೆ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಪ್ಲ್ಯಾನ್ ಮಾಡಬೇಕು. ಬ್ರಂಚ್ ಅಂತಾನೆ, ಬ್ರೇಕ್ಫಾಸ್ಟು ಲಂಚ್ ಮಧ್ಯೆ ಮಾಡೋದು ಬ್ರಂಚ್. ಸೊ ಯಾಕೆಂದರೆ ಆಲ್ಮೋಸ್ಟ್ 11 ಆಗ್ತಾ ಬಂತು. ನೋಡಬೇಕು ಈ ಸರಿ ಏನು ತಿಂತಾರೆ ಕೇಳಿಬಿಟ್ಟು ಏನು ತಿನ್ನೋದು ಅಂತ. ಏನು ಸರ್? ಏನದು? ಫ್ರೆಂಡ್ಸ್, ಏನು ಗೊತ್ತಾ, ಸೊ ನಾನು ಡ್ರೆಸ್ ಎಲ್ಲ ಹಾಕ್ಕೊಂಡಿದ್ದೆ, ಇದು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಇದು ಅಲ್ಲಿ ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದೆ ಅನಿಸುತ್ತೆ. ಸೊ ನಾನು ಬ್ಯಾಗ್ಸ್ ಎಲ್ಲ ಮೇಲಿಟ್ಟಿದ್ದೀನಿ, ಹತ್ಕೊಂಡು ಬಂದು ಇವಾಗ. ಅಂದರೆ ಅಲ್ಲಿ ವಾರ್ಡ್ರೋಬ್ದೊಂದು ಜಾಗ ಸಾಕಾಗಲ್ಲ. ನಮ್ಮದು ವಾರ್ಡ್ರೋಬ್ ಸರಿಯಾಗೇ ಮಾಡಿಲ್ಲ ಯಮ್ಮ ಡಿಸೈನ್ ಮಾಡಿದಾಗ. ಸೊ ಇವಾಗಲೂ ಬೈಕೋತೀನಿ ನಾನು ಎಷ್ಟೊಂದು ಸರಿ ತೆಗೆದಾಗ, ಅಯ್ಯೋ ಡಿಸೈನ್ ಎಲ್ಲ ಹಾಳು ಮಾಡಿಟ್ರು ಅಂತ. ಸೊ ಯಾವ ಬ್ಯಾಗ್ ತಗೊಳ್ಳಿ ಅಂತ ನೋಡ್ತಾ ಇದ್ದೀನಿ ಇವಾಗ. ಚಿಕ್ಕದೇ ತೊಗೊಳ್ಳೋಣ ಅಂತ. ಜಾನ್ಸನ್ ಕಿಚ್. ಸೊ ಅಲ್ಲಿ ಇಟ್ಟಿದ್ದೀನಿ. ಸೊ ಈ ಬ್ಯಾಗ್ ನನಗೆ ಇಷ್ಟ ಆಗೋದು. ಯಾವಾಗಲೂ ಎಲ್ಲ ಬ್ಯಾಗು ಇಷ್ಟ ಆಗುತ್ತೆ. ಮೇ ಬಿ ಇದು ಸೂಟ್ ಆಗುತ್ತೆ ಅನಿಸುತ್ತೆ. ಥಿಂಕ್ ಮಾಡ್ತಾ ಇದ್ದೀನಿ ಹೆಂಗೆ ಹಾಕೊಂಡು ಹೋಗಿ. ಓಕೆ, ಫೈನ್ ಅನಿಸುತ್ತೆ, ನೋಡೋಣ. ಸೊ ಒಂದು ವಾಟರ್ ಬಾಟಲ್ ಬೇರೆ ಇಟ್ಕೋಬೇಕು, ಅದು ಬೇರೆ ಇದೆ. ಇದು ತೊಗೊಂಡು ತುಂಬ ದಿನ ಆಗಿದೆ. ಸೊ ಇದು ತೊಗೋತೀನಿ ನಾನು, ಅದು ಆಲ್ಡೋದು. ಸೊ ಇದು ಬಂದು ಜಾನ್ಸನ್ ಕಿತ್ತು. ಬ್ಯಾಗ್ದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಏನೇನು ಬ್ಯಾಗ್ ಇದೆ ಅಂತ. ಹೊಸದಾಗಂತೂ ಯಾವುದೂ ಆ್ಯಡ್ ಮಾಡಿಲ್ಲ. ಸಣ್ಣ ಪುಟ್ಟ ಝಾರಾಲಿ ಆ ಥರದ್ದು ಈ ಥರದಲ್ಲಿ ತೊಗೊಂಡಿರೋದಿದೆ. ಅದು ಬಿಟ್ಟರೆ ಬೇರೆ ಯಾವುದೋ ನಾನು ಹೊಸದಾಗಿ ಯಾವುದೂ ತೊಗೊಂಡಿಲ್ಲ. ಸೊ ಇದು ತೊಗೊಂಡೋಗೋಣ ಅಂತ. ಓಕೆ, ಇದು ಬಂದು ಆಲ್ಡೋದು, ಇದಕ್ಕೆ ಸೂಟ್ ಆಗುತ್ತೆ ಅನಿಸುತ್ತೆ. ಫಸ್ಟ್ ಟೈಮು ಇಲ್ಲಿಗೆ ಬಂದಿದ್ದು ಭಾರತೀಯ ಸಿಟಿಗೆ. ಒಳಗಡೆ ಬರ್ಬೇಕಾರೆಲ್ಲ ಚೆನ್ನಾಗಿತ್ತು. ಜಿಯಾನ್ ಅಂತೂ ಫುಲ್ ಎಂಜಾಯ್ ಮಾಡ್ದ. ಫ್ರೆಂಡ್ಸ್, ಏನು ಗೊತ್ತಾ, ಇಲ್ಲಿ ಬಂದು ಎಷ್ಟು ಆರಾಮಾಗಿದೆ ಅಂದರೆ, ಯಾವಾಗಲೂ ವೀಕೆಂಡ್ಸಲ್ಲಿ ಮಾಲ್ಗೆ ಹೋದರೆ ಫುಲ್ ರಶ್ ಇರ್ತಾ ಇಲ್ಲ. ಆರಾಮಾಗಿದೆಯಾ, ಚೆನ್ನಾಗಿ ಅನಿಸಿದೆ. ಅದಕ್ಕೆ ಫುಲ್ ಸಂಜೆವರೆಗೆ ಹೋಯ್ತು ಟೈಮ್ ಪಾಸ್ ಮಾಡಿಕೊಂಡು, ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ಆಮೇಲೆ ಊಟ ಮಾಡ್ಕೊಂಡು ಹೋಗೋದಂತ. ಇವಾಗ ಸುಮ್ಮನೆ ಲಂಚ್ಗೆ ಹಾಗೆ MTR ಇತ್ತು ಇಲ್ಲಿ. ಸೊ MTRಲ್ಲಿ ಕಾಫಿ, ದೋಸೆ ತೊಗೊಂಡಿದ್ದೀವಿ. ಫ್ರೆಂಡ್ಸ್, ಏನಂದರೆ ಇವತ್ತು ನಾವು ಹೋಗಿದ್ದು ಭಾರತೀಯ ಮಾಲ್ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ. ಸೊ ಏನಂದರೆ ಒಂದು ಡ್ರೈವ್ ಆಗುತ್ತೆ ಮತ್ತು ಹಾಗೆ ಸ್ವಲ್ಪ ಸುತ್ತಾಡ್ಕೊಂಬರೋಣ ಅಂತ. ಮಾಲ್ಗಿಂತ ನಾವು ಹೋಗಿದ್ದು ಅಲ್ಲಿ ಹೊರಗಡೆ ಎಲ್ಲ ಸುತ್ತಾಡೋಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಹೋಗಿದ್ವಿ.
ನಾನು ಆವಾಗಲೇ ಹೇಳಿಲ್ವಾ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ ಅದಕ್ಕೆ ಹೋಗಿದ್ವಿ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ. ಹಾಗೆ ಪ್ಲೇ ಏರಿಯಾ ಆಯಿತು, ಅಲ್ಲಿ ಸ್ವಲ್ಪ ಜಿಯನ್ ಆಟ ಆಡ್ತಿದ್ದ, ಅದು ಇದು ಆಟ ಆಡಿಕೊಂಡು ಅಲ್ಲಿ ಬೇರೆ ಮಕ್ಕಳು ಇದ್ದರು, ಎಲ್ಲರೂ ಸೇರ್ಕೊಂಡು ಆಟ ಆಡ್ತಿದ್ರು. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದಾದಮೇಲೆ ಬಂದ್ವಿ, ಇಲ್ಲಿ ಒಂದು ಬೋಬಾ ಟೀ ಇತ್ತು. ಸೊ ಒಂದು ಬಬಲ್ ಟೀ ತೊಗೊಂಡು 3 ಜನ ಶೇರ್ ಮಾಡಿದ್ವಿ. ಇಲ್ಲಿ ಕುತ್ಕೊಂಡು ಕುಡಿಯೋದಕ್ಕೆ ಚೆನ್ನಾಗಿತ್ತು. ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ಹೋಗಂಗಿದ್ರೆ ವೀಕೆಂಡ್ಸಲ್ಲಿ ನೀವು ಬೇಕಾದರೆ ಹೋಗಿ ಬರ್ಬೋದು. Is, you know, the numbers 5, 6, 7. That is probably the key. Because you know, when you look at the top order is pretty much settled and like Mary said. ಓ ಫ್ರೆಂಡ್ಸ್, ಊಟ ಎಲ್ಲ ಆದಮೇಲೆ ಹಂಗೆ ಸುಮ್ಮನೆ ಒಂದು ವಾಕ್ ಮಾಡ್ಕೊಂಡು ಇಲ್ಲಿ ತನಕ ಬಂದ್ವಿ. ಸೊ ಇಲ್ಲಿ ವಾಕ್ ಮಾಡೋದಕ್ಕೂ ಕೂಡ ಚೆನ್ನಾಗಿ ಅನ್ನಿಸ್ತಲ್ಲ ಚಂದು? ಇಲ್ಲಿ ಫುಟ್ಪಾತು ಸೈಕಲ್ ಓಡ್ಸೋಕೆ ಮೋಸ್ಟ್ಲಿ ಅದಕ್ಕೆ ಸಪ್ರೇಟ್ ಟ್ರ್ಯಾಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಜೀವ ಮಾತ್ರ ಕುಣಿತಾ ಇದೆ ಅವಾಗಿಂದ. ಸೊ ಯಾಕೆಂದ್ರೆ ಚೆನ್ನಾಗಿ ಊಟ ಮಾಡಿದ್ವಲ್ಲ, ಅದೆಲ್ಲ ಕರಗ್ ಬರ್ತಾನೆ. ಸೊ ಅದಕ್ಕೆ ವಾಕ್ ಮಾಡ್ಕೊಂಡು ಬಂದ್ವಿ. ಯಾಕೆಂದರೆ ವೀಕೆಂಡಲ್ಲಿ ಏನು ವರ್ಕೌಟು ಇರಲ್ಲ, ವರ್ಕೌಟ್ಸ್ ಏನು ಮಾಡಿರಲ್ಲ, ಅಷ್ಟು ಇದೆ ಅಷ್ಟೇ. ಅದಕ್ಕೆ ಏನಾದ್ರು ತಿಂದಮೇಲೆ ಎಲ್ಲಾದರೂ ಅಷ್ಟೇ, ಇಲ್ಲೇ ಅಂತಲ್ಲ, ಎಲ್ಲಾದ್ರೂ ಒಂದು ಸ್ವಲ್ಪ ವಾಕ್ ಮಾಡೋಕ್ಕೆ ಜಾಗ ಇದ್ದರೆ ಅಲ್ಲಿ ಹೋಗ್ತಾ ಇರ್ತೀವಿ ನಾವು. ಎಲ್ಲ ಆದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಮತ್ತು ಒಂದು 3 ಪಿಕ್ಸ್ ಹಾಕ್ತೀನಿ ನಾನು ಫೋಟೋಸ್ ನೋಡಿ. ನಾನು ಯೂಸ್ ಮಾಡಿ ಹೇಗೆ ಫೋಟೋ ಶೂಟ್ ಮಾಡಿಸಿದ್ರೆ ಹೆಂಗಿರುತ್ತೆ, ನಾವು ಎಷ್ಟೊಂದು ಹೆಂಗೆ ರೆಡಿ ಆದರೆ ಹೆಂಗೆ ಕಾಣಿಸ್ತೀವಿ ಅಂತ. ಸೊ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳಿ. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಸ್ಯಾಟರ್ಡೇ ಸಂಡೇ ಎಲ್ಲ ವ್ಲಾಗ್ ನೋಡ್ತಾ ಇದ್ರಿ ನೀವು. ಏನಾಗಿದೆ, ಫೋಕಸ್ ಆಗ್ತಿದೆಯಾ? ಓಕೆ, ಆಗ್ತಾಯಿದೆ. ಸೊ ಸ್ಯಾಟರ್ಡೇ ಸಂಡೇ ಎಲ್ಲ ವ್ಲಾಗ್ ನೋಡ್ತಾ ಇದ್ರಿ. ಏನಂದರೆ ನನಗೆ ಇನ್ನೊಂದು ಲಾಸ್ಟು ವ್ಲಾಗ್ ಮಾಡಿದಾಗ ನಾವು ಮಂತ್ಲಿ ಎಷ್ಟು ಖರ್ಚು ಮಾಡ್ತೀವಿ ಅಂತ ನಂಬರ್ಸ್ ಹೇಳಿದ್ದೆ ನಾನು. ಅಂದರೆ ಇದಕ್ಕೆ ಎಷ್ಟು ಖರ್ಚಾಗ್ತಿದೆ ನಮಗೆ ಇವಾಗ, ಎಷ್ಟು ದೊಡ್ಡ ಮನೇಲಿ ಅಂತ. ಸೊ ಮತ್ತು ಬ್ಯಾಂಗ್ಳೂರಲ್ಲಿ ಅಂದರೆ ಯಾರಾದರೂ ಬ್ಯಾಂಗ್ಳೂರಿಗೆ ಬಂದು ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ರೆ ಅವ್ರಿಗೊಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ನಾನು ಫುಲ್ ಡೀಟೇಲ್ಸ್ ಕೊಟ್ಟಿದ್ದೆ. ಸೊ ಅದು ನಮ್ಮ ಲೈಫ್ ಸ್ಟೈಲ್ಗೆ, ಅಂದರೆ ನಮ್ಮ ಥರ ಲೈಫ್ ಸ್ಟೈಲ್ ಯಾರಿರುತ್ತೆ ಅವ್ರಿಗೆ, ಬಟ್ ಡಿಫ್ರೆಂಟ್ ಲೈಫ್ ಸ್ಟೈಲ್ ಅವ್ರಿಗೆ ಬೇರೆ ಬೇರೆ ಥರ ಖರ್ಚಾಗುತ್ತೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿದಾಗ ನನಗೆ ಫಸ್ಟ್ ಕ್ವೆಶನ್ಸ್ ಬಂದಿದ್ದು, ರಮ್ಯಾ ಇಲ್ಲ ಯೂಟ್ಯೂಬ್ದು ಇನ್ಕಮ್ ಎಷ್ಟು, ಇಲ್ಲ ಚಂದು ಸ್ಯಾಲ್ರಿ ಎಷ್ಟು ಅಂತ. ಸೊ ಅದು ಮ್ಯಾಟ್ರೇ ಆಗಲ್ಲ, ಏಕೆಂದರೆ ಅದ್ರ ಪ್ರಕಾರ ಒಬ್ಬೊಬ್ರು ಸ್ಯಾಲ್ರಿ ಒಂದೊಂದು ಥರ ಇರುತ್ತೆ. ಇವಾಗ ನೀವು 2 ಲಕ್ಷ ಇಲ್ಲ 1 ಲಕ್ಷ ಸ್ಯಾಲ್ರಿ ತೊಗೊತಿರ್ತೀರ ಅಂದ್ಕೊಳ್ಳಿ, ಅದ್ರ ಪ್ರಕಾರ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಸೊ ಹಾಗೇನೆ ಇನ್ನು ಯೂಟ್ಯೂಬ್ ಬಗ್ಗೆ ಹೇಳಬೇಕಂದ್ರೆ ನಾನು ಎಷ್ಟೊಂದು ಸರಿ ಆಲ್ರೆಡಿ ವ್ಲಾಗ್ ಮಾಡಿದ್ದೀನಿ ಎಷ್ಟು ಇವಾಗ ಬರ್ತಿದೆ ಅಂತ. ಇವಾಗ ತುಂಬ ಕಡಿಮೆ ಬರ್ತಿದೆ, ನಿಮಗೆ ಗೊತ್ತು, ಇನ್ಸ್ಟಾಗ್ರಾಮ್ ಪಿಕಪ್ ಆಗಿದೆ. ಸೊ ಅದರಿಂದ ಆಲ್ರೆಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ. ಇನ್ನು ಚಂದು ಸ್ಯಾಲ್ರಿ ಬಗ್ಗೆ ಹೇಳಿದ್ರೆ ನಾನು ತುಂಬ ಸರಿ ಹೇಳಿದ್ದೀನಿ. ನಮಗೆ ಲೋನ್ ಕಟ್ಟಿ ಬೇರೆ ಖರ್ಚುಗಳಿಗೆಲ್ಲ ಹಿಂಗೆ ಮೇಂಟೈನ್ ಮಾಡಬೇಕು, ಅಷ್ಟು ನಮಗೆ ಬರ್ತಿದೆ. ಯಾಕೆಂದರೆ ಚಂದು ಅವ್ರ ಕಾಲೇಜ್ ಮುಗಿದಿದ ತಕ್ಷಣ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ, ಅಂದರೆ ಅವಾಗಿಂದನೂ. ಸೊ ಅದರಿಂದ ಸ್ಯಾಲ್ರಿ ನಮಗೆ ಚೆನ್ನಾಗೇ ಬರುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಅದು ಎಷ್ಟು ಬಂದ್ರೂ ಹೇಳೋ ಒಂದೊಂದ್ಸರಿ ಇವಾಗ ಅದರಲ್ಲಿ ನಮಗೆ ಅರ್ಧ ಇದೇ ಹೋಗುತ್ತೆ, ಅಂದರೆ ತುಂಬ ಅಂದರೆ ಟ್ಯಾಕ್ಸ್ ಪೇ ಮಾಡಬೇಕು. ಸೊ ಎಷ್ಟೇ ಸ್ಯಾಲ್ರಿ ಬಂದರೂ ಅದರಲ್ಲಿ 35% ಟ್ಯಾಕ್ಸ್ ಹೋಗೋದ್ರಿಂದ ಆಮೇಲೆ ನಮ್ಮ ಕೈಗೆ ಸಿಗೋದು ಕಡಿಮೆನೇ ಆಗುತ್ತೆ. ಸೊ ಅದರಲ್ಲಿ ನಮಗೆ ಹೆಂಗಾಗುತ್ತೆ ಪ್ಲ್ಯಾನು ಹಾಗೆ ಮಾಡ್ಕೊತೀವಿ. ಸೊ ಅದರಲ್ಲಿ ಲೋನು ನಾವು ಅದು ನೋಡಿಬಿಟ್ಟೆ ತೊಗೊಂಡಿದ್ದು. ಫಸ್ಟು ಇಬ್ಬರೂ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಲೋನು. ತುಂಬ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ನಮ್ಮದು ಯೂಟ್ಯೂಬ್ ಒಂದೇ ಅಂತ. ಸೊ ಆ ಥರ ಎಲ್ಲ ಚಂದು ಬೇರೆ ವರ್ಕ್ ಮಾಡ್ತಾರೆ, ತುಂಬ ಜನ ಗೊತ್ತು, ಅವರು CTO. ತುಂಬ ಸರಿ ಹೇಳಿದ್ದೀನಿ, ಯೂಟ್ಯೂಬಿಂದ ಇದೆಲ್ಲ ಮಾಡೋಕ್ಕೆ ಚಾನ್ಸೇ ಇಲ್ಲ, ಬೇರೆಯವ್ರು ಏನು ಹೇಳ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಸೊ ಅದರಿಂದ ಯಾವತ್ತಿದ್ರೂ ವರ್ಕ್ ಏನಿರುತ್ತೆ ಅದು ಒಂದು ಪರ್ಮನೆಂಟ್ ಅಂತ ಹೇಳ್ಬೋದು. ಸೊ ಅದರಿಂದ ಸೊ ಚಂದುಗೆ ಒಳ್ಳೆ ಸ್ಯಾಲ್ರಿ ಬರುತ್ತೆ. ಮತ್ತು ಅದರಲ್ಲಿ ನಾವು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಅದರಿಂದ ನಮಗೆ ಏನು ಮನೆಯೆಲ್ಲ ಫುಲ್ ಮೇಂಟೈನ್ ಮಾಡೋಕ್ಕಾಗತ್ತೆ ಅದೆಲ್ಲ. ಸೊ ಅದು ಬಿಟ್ಟರೆ ಬೇರೆ ಸಣ್ಣ ಪುಟ್ಟ ನಾನು ಮಾಡ್ತೀನಿ, ಟ್ರಾವೆಲ್ದಾಗಿರ್ಬೋದು ಅಥವಾ ಬೇರೆದೆಲ್ಲ ಅದು ನಾನು ನೋಡ್ಕೊತೀನಿ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ನಾವು ಯಾವಾಗಲೂ ಮಾಡೋದು, ಇಬ್ಬರೂ ಮಾಡಿಕೊಂಡು. ಸೊ ಇಷ್ಟು ಹೇಳಬೇಕಿತ್ತು.
ಸೊ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಯಾಲ್ರಿ ಆಲ್ಮೋಸ್ಟ್ ಎಲ್ಲ ಗೆಸ್ ಮಾಡಿ ಎಷ್ಟೊಂದು ಸರಿ ಹಾಕಿದ್ದೀರ ನನಗೆ ಕಮೆಂಟಲ್ಲಿ, ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ. ನಾನು ಅದನ್ನು ಆವಾಗ ಹೋಗಿ ಥಮ್ಸಪ್ ಹಾಕಿದ್ದೀನಿ, ಎಷ್ಟೊಂದು ಸರಿ ಹೇಳಿದ್ದೀನಿ. ಸೊ ಅದರಿಂದ ನಿಮಗೆ ಒಂದು ಐಡಿಯಾ ಇರುತ್ತೆ. ಮತ್ತೆ ಕೇಳ್ತಿದ್ದಾನೆ. ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಗೊತ್ತಲ್ವಾ, ಸೊ 1.75 1.8 ಹತ್ತಿರ ನಾವು ಇದು ಕಟ್ತೀವಿ. ಅದಾದಮೇಲೆ ಎಷ್ಟೊಂದು ಖರ್ಚೆಲ್ಲ ಬರುತ್ತೆ. ಸೊ ಅದೆಲ್ಲ ಚಂದನೇ ನೋಡ್ಕೊಳ್ಳೋದು. ಬೇರೆ ನಮ್ಮ ಸಣ್ಣ ಪುಟ್ಟ ಶಾಪಿಂಗ್ ಆಗಿರ್ಬೋದು ಅಥವಾ ಟ್ರಾವೆಲ್ ಮಾಡಿದಾಗ ಆಗಿರ್ಬೋದು, ಅದನ್ನ ಸಣ್ಣ ಪುಟ್ಟ ನೋಡ್ಕೊತೀನಿ ಅಷ್ಟೇ. ಸೊ ಇಷ್ಟು ಇವತ್ತಿನ ವ್ಲಾಗು. ತುಂಬ ಕೇಳ್ತಾ ಇದ್ರಿ. ಸೊ ಏನು ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮ್ಗೆ ಏನು ಬರುತ್ತೆ ಸ್ಯಾಲ್ರಿಲಿ ಅದನ್ನೇ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಇಷ್ಟಿಷ್ಟು ಸೇವ್ ಮಾಡಬೇಕು, ಇಲ್ಲ ಇಷ್ಟು ಖರ್ಚು ಮಾಡಬೇಕು, ಇಷ್ಟು ನಾವು ಟ್ರಾವೆಲ್. ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಎಲ್ಲ ಸರಿನೂ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋದಕ್ಕಾಗಲ್ಲ. ಸೊ ಹೋಗೋಕ್ಕಾಗದೇ ಇದ್ದಾಗ ಇಲ್ಲೇ ಹೋಗೋದು. ಸೊ ಆ ಥರ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಬೋದು. ಯಾಕೆಂದರೆ ಇದೇ ಥರ ಎಲ್ಲರೂ ಲೈಫ್ ಸ್ಟೈಲ್ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಡಿಫ್ರೆಂಟ್ ಲೈಫ್ ಸ್ಟೈಲ್ ಇರುತ್ತೆ. ಅದರಲ್ಲಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಖುಷಿಯಾಗಿರಬೇಕು ಅಷ್ಟೇ ನಾನು ಹೇಳೋದು. ಅಷ್ಟು ಪಾಸಿಟಿವ್ ಆಗಿರಬೇಕು. ಸೊ ಇದು ಬಿಟ್ಟರೆ ಬೇರೆ ಏನೋ ಹೇಳೋಕ್ಕಾಗಲ್ಲ. ತುಂಬ ಜನ ಹೇಳ್ತಿರ್ತೀರ ರಮ್ಯಾ ಹಿಂಗೆ ಹೇಳಿ ನಮಗೂ ಸ್ವಲ್ಪ ಅಂತ. ಅದರಿಂದ ನಾನು ಹೇಳ್ಬೋದು ನಾನು ಹಿಂಗೆ ಮಾಡ್ತೀನಿ ಅಂತ, ಬಟ್ ಹಿಂಗೆ ಮಾಡಿ ಅಂತ ನಾನು ನಿಮಗೆ ಹೇಳ್ಕೊಡೋದಕ್ಕಾಗಲ್ಲ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ನೀವು ಥಿಂಕ್ ಮಾಡಿ, ಇಬ್ಬರು ಹಸ್ಬೆಂಡ್ ವೈಫ್ ಕೂತ್ಕೊಂಡು ಮಾತಾಡಿ ಏನೇನು ಮಾಡೋಣ ಅಂತ. ಸೊ ಅದ್ರ ಮೇಲೆ ಮಾಡಿ. ಸೊ ಅವಾಗೆಲ್ಲ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಸೊ ಇಷ್ಟು ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವಾಗ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಸಂಡೇ ಅಲ್ಲಿ ಹೋಗಿದ್ವಿ ಮಾರುತಿ ಮಾಲ್ ಹತ್ರ. ಅಂದರೆ ಮಾಲ್ಗೆ ಹೋಗೋದಕ್ಕಿಂತ ನಮ್ಮದು ಅಲ್ಲಿ ಸುತ್ತಾಡಬೇಕು, ಹೋಗಿ ಸ್ವಲ್ಪ ಹೊತ್ತೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಇಂಟೆನ್ಷನ್ ಆಗಿತ್ತು. ಒಂಥರ ಡಿಫ್ರೆಂಟ್ ಆಗಿತ್ತು. ಯಾಕೆಂದರೆ ಒಂದು ಲಾಂಗ್ ಡ್ರೈವ್ ಥರ ಆಯಿತು ಅಂತ ಹೇಳ್ಬೋದು. ಸೊ ಅದು ನನಗೆ ತುಂಬ ಇಷ್ಟ ಆಗಿದ್ದು. ಸೊ ಬೇರೆ ಎಲ್ಲೂ ಹೋಗೋದಕ್ಕೆ ಆಗೋಕ್ಕಾಗಲ್ಲ. ಲಾಂಗ್ ಡ್ರೈವ್ ಅಂದರೆ ಈ ಥರ ಒಂದೊಂದ್ಸರಿ ಪ್ಲ್ಯಾನ್ ಮಾಡಿ ನಂದಿ ಹಿಲ್ಸ್ ಆಗಿರ್ಬೋದು, ಈ ಥರ ಅಲ್ಲಿ ತನಕ ಹೋಗೋದಾಗೋದು. ಒಂದೊಂದ್ಸರಿ ಸುಮ್ಮನೆ ಏರ್ಪೋರ್ಟ್ಗೆ ಹೋಗಿ ಬಂದಿದ್ದೀವಿ ನಾವಿಬ್ಬರು. ಅಲ್ಲೋಗಿ ದೋಸೆ ತಿನ್ಕೊಂಡು ಬಂದಿದ್ದೀವಿ, ಯಾಕೆಂದರೆ ಲಾಂಗ್ ಡ್ರೈವ್ ಥರ ಆಗುತ್ತೆ ಅಂತ. ಸೊ ಈ ಥರ ಏನಾದರೂ ಒಂದು ವೀಕೆಂಡಲ್ಲಿ ನಮಗೆ ಸ್ವಲ್ಪ ಏನಾದರೂ ಒಂದು ಬೇಕಂತ ಅನಿಸುತ್ತೆ, ಆವಾಗ ಈ ಥರ ಮಾಡ್ತೀವಿ. ಇಷ್ಟು ಇವತ್ತಿನ ಬ್ಲಾಗು. ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.